ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 25 ಅಕ್ಟೋಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, संगम युग पर ही तुम्हें आत्मा अभिमानी बनने की मेहनत करनी है. सत्युग अथवा कलयुग में यह मेहनत होती ही नहीं. ಮಧುರ ಮಕ್ಕಳೇ, ಈ ಸಂಗಮ ಯುಗದಲ್ಲಿ ತಾವು ಆತ್ಮ ಅಭಿಮಾನಿಯಾಗುವ ಪರಿಶ್ರಮವನ್ನು ಪಡಬೇಕಾಗಿದೆ. ಇದು ಸತ್ಯುಗದಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ಕಲಿಯುಗದಲ್ಲೂ ಇರೋದಿಲ್ಲ, ಸತ್ಯುಗದಲ್ಲೂ ಇರೋದಿಲ್ಲ ಅಂತಾರೆ ಬಾಬಾ. ಕಲಿಯುಗದಲ್ಲಿ ಯಾಕೆ ಇರೋದಿಲ್ಲ ಅಂದರೆ ಕಲಿಯುಗದಲ್ಲಿ ದೇಹಬಾನದಲ್ಲಿ ಬರುವ ಡ್ರಾಮಾದಲ್ಲಿ ನೂಂದಿದೆ. ಪೂರ್ಣ ದೇಹಬಾನದಲ್ಲಿ ಮುಳುಗಲೇಬೇಕು. ಶರೀರದ ಭಾನದಲ್ಲಿ ಸಂಪೂರ್ಣ ಮುಳುಗಿದಾಗಲೇ ಅದರಿಂದ ಹೊರಗೆ ಬರಲಿಕ್ಕೆ ಮನಸ್ಸು ಬಯಸ್ತದ. ಕಾಲಚಕ್ರದ ಅಂತಿಮ ಸಮಯದಲ್ಲಿ ಯಾವಾಗ ಬಾಬಾ ಬರ್ತಾರೋ, ಯಾವಾಗ ಆತ್ಮಜ್ಞಾನವನ್ನು ಕೊಡ್ತಾರೋ, ಆಗ ಈ ಒಂದು ಆತ್ಮಜ್ಞಾನದಿಂದ ಮನಸ್ಸು ದೇಹಭಾನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ನೀವು ಆತ್ಮ ಅಭಿಮಾನಿಯಾಗುವ ಒಂದು ಮಾತೇ ಇರೋದಿಲ್ಲ. ಇನ್ನು ಸತ್ಯುಗದಲ್ಲೂ ಕೂಡ ಆತ್ಮ ಅಭಿಮಾನಿಯಾಗುವ ಅವಶ್ಯಕತೆ ಇಲ್ಲ. ಯಾಕಂದರೆ ಸ್ವಯಂ ಎಲ್ಲ ಆತ್ಮರು ತಮ್ಮ ಆತ್ಮಸ್ಥಿತಿಯಲ್ಲಿಯೇ ಇರ್ತಾರೆ. ಹೇಗೆ ಅಂದರೆ ಸತ್ಯುಗಕ್ಕೆ ಹೋಗೋಕ್ಕಿಂತ ಮೊದಲು, ಸತ್ಯುಗದ ಹಿಂದಿನ ಯುಗ ಈ ಸಂಗಮ ಯುಗ ಆಗಿರೋದ್ರಿಂದ, ಈ ಸಂಗಮ ಯುಗದಲ್ಲಿ ತಾವು ಮಕ್ಕಳಿಗೆ ಬಾಬಾ ವಿಶೇಷವಾಗಿ ಜ್ಞಾನವನ್ನು ಮೂಲತಃ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ನಾಲೆಜ್ ಕೊಡೋದ್ರಿಂದ, ಈ ಆತ್ಮಜ್ಞಾನದ ಅಭ್ಯಾಸ ಮಾಡ್ತಾ 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 ಸಂಪೂರ್ಣ ಈ ಮನಸ್ಸು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ, ಇದೇ ಒಂದು ಉನ್ನತ ಅವಸ್ಥೆಯಲ್ಲಿ ವಾಪಸ್ ನಾವು ಶಾಂತಿಧಾಮ್ ಪರಂಧಾಮಕ್ಕೆ ಹೋಗೋದ್ರಿಂದ, ಯಾವಾಗ ಪರಂಧಾಮದಿಂದ ಕೆಳಗಡೆ ಬರ್ತೀವಿ ಆಗ ಆತ್ಮಸ್ಥಿತಿಯಲ್ಲಿ ಇರ್ತೀವಿ. ಆತ್ಮಸ್ಥಿತಿಯಲ್ಲಿ ಇರುವಂಥವರು ಅಲ್ಲಿ ಮತ್ತೆ ಆತ್ಮ ಅಭಿಮಾನಿಯಾಗುವ ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಪ್ರಾಕ್ಟೀಸ್ ಎಲ್ಲಿ ಮಾಡಬೇಕಾಗಿದೆ ಅಂತಂದರೆ ಇದೇ ಸಂಗಮ ಯುಗದಲ್ಲಿ. ಪ್ರಶ್ನೆ, श्री कृष्ण का नाम उनके माँ बाप से भी अधिक बाला है क्यों? ಶ್ರೀಕೃಷ್ಣನ ತಂದೆ ತಾಯಿಯ ಹೆಸರಿಗಿಂತ ಶ್ರೀಕೃಷ್ಣನ ಹೆಸರು ಬಹಳ ಪ್ರಸಿದ್ಧಿದೆ. ಯಾಕೆ ಅಂತಾರೆ ಬಾಬಾ. ನಾವು ಪೌರಾಣಿಕವಾಗಿಯೂ ನೋಡ್ತೀವಿ, ಚಾರಿತ್ರಿಕವಾಗಿಯೂ ನೋಡ್ತಾ ಇದ್ದೀವಿ. ಇತಿಹಾಸದೊಳಗೆ ಕೃಷ್ಣನಿಗಿರುವಷ್ಟು ಮಹಿಮೆ, ಒಂದು ಪ್ರಸಿದ್ಧಿ, ಆ ಪೂಜಾ ಅವರ ತಂದೆ ತಾಯಿಗಳದ್ದು ಆಗೋದಿಲ್ಲ. ಯಾಕೆ? ಏನಿದ್ರ ಹಿಂದೆ ಇರುವಂತಹ ರಹಸ್ಯ ಅಂತಾರೆ ಬಾಬಾ. ಉತ್ತರದಲ್ಲಿ ಹೇಳ್ತಿದ್ದಾರೆ, ಕ್ಯೂಂಕಿ ಶ್ರೀ ಕೃಷ್ಣ ಸೆ ಪಹಲೆ ಜಿನ್ಕಾ ಭಿ ಜನ್ಮ ಹೋತಾ ಹೈ ವೋ ಜನ್ಮ ಯೋಗ ಬಲ್ ಸೆ ನಹಿ ಹೋತಾ ಹೈ. ಯಾಕೆ ಅಂದರೆ ಶ್ರೀಕೃಷ್ಣನಿಗಿಂತಲೂ ಯಾರ ಜನ್ಮ ಮೊದಲಾಗ್ತದೋ ಅವರ ಜನ್ಮ ಯೋಗ ಬಲದಿಂದ ಆಗೋದಿಲ್ಲ ಅಂತಾರೆ ಬಾಬಾ. ಶ್ರೀಕೃಷ್ಣ ಕೆ ಮಾ ಬಾಬಾ ನೇ कोई योग बल से जन्म नहीं लिया है. ಶ್ರೀಕೃಷ್ಣನ ತಂದೆ ತಾಯಿ ಯೋಗ ಬಲದಿಂದ ಜನ್ಮವನ್ನು ತೆಗೆದುಕೊಂಡಿರೋದಿಲ್ಲ. ಇದು ಬಹಳ ಸೂಕ್ಷ್ಮವಾದಂತಹ ಅರ್ಥ ಆಗಿದೆ. ಇದರಲ್ಲಿ ರಹಸ್ಯ ಇದೆ. ಯಾಕೆಂದರೆ ಶ್ರೀಕೃಷ್ಣನೇ ಸತ್ಯುಗದ ಮೊದಲ ರಾಜ್ಕುಮಾರ, ಮೊದಲ ಜನ್ಮ ತೆಗೆದುಕೊಳ್ಳುವಂತಹ ಆತ್ಮ. ಅಂದಮೇಲೆ ಶ್ರೀಕೃಷ್ಣನೇ ಮೊದಲು ಜನ್ಮ ತಗೋತಾನ. ಅಂದಮೇಲೆ ಶ್ರೀಕೃಷ್ಣ ಯಾರ ಮೂಲಕ ಜನ್ಮ ತಗೋತಾನೋ, ಯಾವ ಮಾತಾಪಿತರ ಮೂಲಕ, ಆ ಮಾತಾಪಿತ ಮೊದಲು ಹುಟ್ಟಬೇಕಾಗ್ತದೆ ಸತ್ಯುಗದೊಳಗೆ. ಅಂದಮೇಲೆ ಸತ್ಯುಗದ ಪ್ರಥಮ ಪುರುಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅವರ ಅಪ್ಪ ಅಮ್ಮ ಎಲ್ಲಿ ಜನ್ಮ ತಗೊಂಡಿರ್ತಾರೆ? ಬಾಬಾ ಅನೇಕ ಮುರಳಿಗಳಲ್ಲಿ ಹೇಳಿದ್ದಾರೆ, ಶ್ರೀಕೃಷ್ಣನ ಕಾರುನೇಷನ್ ಡೇ ಏನು ಸೆಲೆಬ್ರೇಟ್ ಮಾಡಲಾಗ್ತದೋ, ಅರ್ಥಾತ್ ಸಿಂಹಾಸನದ ಮೇಲೆ, ಗದ್ದಿಯ ಮೇಲೆ ಕೂಡುವ ಒಂದು ಸಂಭ್ರಮದ ದಿನವನ್ನು 111 ಅಂತ ಕೌಂಟ್ ಮಾಡಲಾಗ್ತದೆ. ಹಾಗಾದ್ರೆ ಶ್ರೀಕೃಷ್ಣ ಬೆಳೆಯೋದೆಲ್ಲಿ ಅಂದರೆ ಇದೇ ಒಂದು ಸಮಯದೊಳಗೆ ಶ್ರೀಕೃಷ್ಣನ ಜನ್ಮ ಆಗ್ತದೆ, ಸಂಗಮದ ಕೊನೆಯೊಳಗೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ಜನ್ಮ ಯಾರ ಮೂಲಕ ಆಗ್ತದಂದರೆ ಶ್ರೀಕೃಷ್ಣನ ಅಪ್ಪ ಅಮ್ಮ ಸತ್ಯುಗದಲ್ಲಿ ಜನ್ಮ ತಗೊಳ್ಳೋದಿಲ್ಲ. ಸತ್ಯಯುಗದಲ್ಲಿ ಹೇಗೆ ಸಮೃದ್ಧಿ ಇರ್ತದೋ, ಒಂದು ಆತ್ಮಸ್ಥಿತಿ ಇರ್ತದೋ, ಅವ್ರ ತಂದೆ ತಾಯಿಗಳೆಲ್ಲ ಅದೆಲ್ಲವೂ ಇರ್ತದೆ.
ಆದರೆ ಶ್ರೀಕೃಷ್ಣನೇ ಪ್ರಪ್ರಥಮವಾಗಿ ಪವಿತ್ರ ಗರ್ಭದಿಂದ ಜನ್ಮ ತಗೊಳ್ಳೋದ್ರಿಂದ ಈ ಒಂದು ಮಹಿಮೆ ಕೃಷ್ಣನಿಗಾಗೇ ಇರೋದ್ರಿಂದ ಕೃಷ್ಣನ ಅಪ್ಪ ಅಮ್ಮ ಪವಿತ್ರ ಗರ್ಭದಿಂದ ಯೋಗ ಬಲದಿಂದ ಜನ್ಮ ಆಗೋದಿಲ್ಲ. ಯಾರ್ದು? ಶ್ರೀಕೃಷ್ಣನ ತಂದೆ ತಾಯಿದು. ಹಾಗಾದರೆ ಹೇಗಾಗ್ತದೆ? ಅವ್ರು ಯಾರು? ಸಂಗಮ ಯುಗದಲ್ಲಿ ಯಾರು ಅಂತಹ ಪಾಠ ಅವ್ರದ್ದು ಫಿಕ್ಸ್ ಇದೆ ಅಪ್ಪ ಅಮ್ಮ ಆಗುವಂಥದ್ದು, ಆ ಆತ್ಮರು ಇಲ್ಲಿ ಪುರುಷಾರ್ಥ ಮಾಡಿ ಮತ್ತು ಇದೇ ಸಮಯದಲ್ಲಿನೇ ಅವರು ಪುರುಷಾರ್ಥವನ್ನು ಕಂಪ್ಲೀಟ್ ಮಾಡಿಕೊಂಡು ದೇಹ ತ್ಯಾಗ ಮಾಡಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿರ್ತಾರೆ. ಅವರು ಇದೇ ಭಾರತ ಭೂಮಿಯಲ್ಲಿ ಜನ್ಮವನ್ನು ಪಡೆದು ಒಂದು ವಿಶಿಷ್ಟ ಪರಿವಾರದಲ್ಲಿ ಜನ್ಮ ತಗೊಂಡಿರ್ತಾರೆ. ಯಾವಾಗ ಅವ್ರದ್ದು ಮದುವೆ ಆಗ್ತದೆ, ಮದುವೆ ಆದ ನಂತರ ಅವರು ಎಂದಿಗೂ ಕೂಡ ದೈಹಿಕ ಸಂಬಂಧದಿಂದ ಅವರ ಮಕ್ಕಳಿಗೆ ಜನ್ಮ ಕೊಡೋದಿಲ್ಲ. ಅಷ್ಟು ಪವಿತ್ರತೆಯ ಪಾಲನೆಯನ್ನು ಮಾಡ್ತಾರೆ. ಅವರ ಒಂದು ಹಿಂದಿನ ಪುರುಷಾರ್ಥ, ಸಂಗಮ ಯುಗದೊಳಗೆ ಎದ್ದಾಗಿನ ಪುರುಷಾರ್ಥ ಮತ್ತು ಎಲ್ಲ ಬ್ರಾಹ್ಮಣರ ಶುಭ ಭಾವನೆ, ಶುಭ ಆಶೀರ್ವಾದ ಮತ್ತು ಶ್ರೀಕೃಷ್ಣನ ಪುರುಷಾರ್ಥದ ಫಲ, ಇದೆಲ್ಲವೂ ಶ್ರೀಕೃಷ್ಣನ ಆತ್ಮ ಬ್ರಹ್ಮ ಬಾಬಾರವರ ಆತ್ಮ ಮಾಡಿರುವಂಥ ಪುರುಷಾರ್ಥ ಮತ್ತು ಬಾಬಾರವರ ಶುದ್ಧ ಕಿರಣಗಳಿಂದ ಆ ಮಾತಾಪಿತರ ಒಂದು ಗರ್ಭದಲ್ಲಿ ಪವಿತ್ರ ಗರ್ಭಧಾರಣೆಯಾಗ್ತದೆ. ಆ ಗರ್ಭದಲ್ಲಿ ಶ್ರೀಕೃಷ್ಣನ ಪ್ರವೇಶ ಆಗ್ತದೆ, ಕೃಷ್ಣನ ಆತ್ಮನ, ಕೃಷ್ಣನ ಜನ್ಮ ಆಗ್ತದೆ. ಹೇಗೆ ಕೃಷ್ಣನ ಜನ್ಮ ಆಗ್ತದೋ ಹಾಗೆ ಈ ಜಗತ್ತು ವಿನಾಶ ಆಗಲಿಕ್ಕೆ ಶುರುವಾಗ್ತದೆ ಅಂತ ಹೇಳಿದ್ದಾರೆ ಬಾಬಾ. ಇಲ್ಲಿರುವ ಅಪವಿತ್ರತೆ, ಅಂಧಕಾರ ಎಲ್ಲವೂ ವಿನಾಶ ಆಗಲಿಕ್ಕೆ ಶುರುವಾಗ್ತದ. ನಂತರ ಹೇಗೆ ಕೃಷ್ಣ ದೊಡ್ಡವನಾಗ್ತಾನೋ, ಸ್ವಯಂವರ ಆಗ್ತದೋ, ಆಗ ಸತ್ಯುಗದ ಪ್ರಥಮ ರಾಜಕುಮಾರ, ಪ್ರಥಮ ರಾಜ ಅಥವಾ ಪ್ರಥಮ ಪ್ರಜೆ ಅಥವಾ ಸತ್ಯುಗದ ಒಂದು ಫಸ್ಟ್ ಕೃಷ್ಣನಿಗೇ ಮಹಿಮೆ ಇದೆ. ಅಂದ ಮೇಲೆ ಕೃಷ್ಣನಿಗಿಂತ ಮೊದಲು ಯಾರೂ ಸತ್ಯುಗದಲ್ಲಿ ಜನ್ಮ ತಗೊಳ್ಳೋದಿಲ್ಲ, ಕೃಷ್ಣನಿಗಿಂತ ಮೊದಲು ಯಾರೂ ಯೋಗ ಬಲದಿಂದ ಜನ್ಮ ತಗೊಳ್ಳೋದಿಲ್ಲ ಅಂತಂದ ಮೇಲೆ ಕೃಷ್ಣನ ಅಪ್ಪ ಅಮ್ಮ ಜನ್ಮ ತಗೊಳ್ಳೋದು ಪವಿತ್ರ ಗರ್ಭದಿಂದಲ್ಲ, ಅವರು ಕೂಡ ಕಾಮ ವಿಕಾರದಿಂದ ತಯಾರಾದ ಗರ್ಭದಿಂದಲೇ ಜನ್ಮ ತಗೊಂಡಿರ್ತಾರೆ. ಆದರೆ ಅವರ ಶ್ರೇಷ್ಠ ಪುರುಷಾರ್ಥದ ಫಲವಾಗಿ ಅವ್ರು ಇನ್ನೊಬ್ಬರಿಗೆ ಏನು ಜನ್ಮ ಕೊಡ್ತಾರೋ ಕೃಷ್ಣನಿಗೆ, ಆ ಗರ್ಭ ಪವಿತ್ರವಾಗಿರ್ತದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಯೋಗ ಬಲದಿಂದ ಯಾರು ಜನ್ಮವನ್ನು ತಗೋತಾರೋ ಅವ್ರದೇ ಮಹಿಮೆ ಬಹಳಷ್ಟಿದೆ. ಅದಕ್ಕಾಗಿ ಶ್ರೀಕೃಷ್ಣನ ಮಹಿಮೆ, ರಾಧೆಯ ಮಹಿಮೆ ಬಹಳಷ್ಟಿದೆ. ಸೆಕೆಂಡ್ ಪಾಯಿಂಟ್, पूरी कर्मातीत अवस्था वाले राधे कृष्ण ही है, वही सद्गति को पाते हैं. ಯಾರು ಪೂರ್ಣ ಕರ್ಮಾತೀತ ಅವಸ್ಥೆಯನ್ನು ತಲುಪ್ತಾರೆ, ಕಂಪ್ಲೀಟ್ ಕರ್ಮದ ಜಗತ್ತು, ಕರ್ತಾಪನ್ನದ ಭಾನ, ಈ ಡ್ರಾಮಾ, ಇದೆಲ್ಲದರಿಂದ ಸಂಪೂರ್ಣ ತಮ್ಮ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರ್ತಾರೋ, ರೋಲಲ್ಲಿ ಇರ್ತಾನೆ, ಅಂಥವರೇ ಅವ್ರು ರಾಧಾಕೃಷ್ಣರೇ ಆಗಿದ್ದಾರೆ, ಅವರೇ ಸದ್ಗತಿಯನ್ನು ಹೊಂದುತ್ತಾರೆ. ಜಬ್ ಸಬ್ ಪಾಪ ಆತ್ಮಾಯೇ ಖತ್ಮ ಹೋ ಜಾತಿ ಹೈ, ಬಾಬಾ ಹೇಳ್ತಾರೆ, ಅವಾಗ ಎಲ್ಲ ಪಾಪಾತ್ಮರು ಅರ್ಥಾತ್ ಪಾಪ ಕಾರ್ಯ, ದೇಹವಾನದ ಎಲ್ಲ ಫೀಲಿಂಗ್ಸ್ ಖತಮಾಗಿ ಹೋಗ್ತದೋ, ತಬ್ ಗುಲ್ಗುಲ್ ಪಾವನ್ ದುನಿಯಾ ಮೇ ಶ್ರೀಕೃಷ್ಣ ಕಾ ಜನ್ಮ ಹೋತಾ ಹೈ. ಎಲ್ಲ ರೀತಿಯ ದೇಹವಾನ, ಎಲ್ಲ ರೀತಿಯ ಅಶುದ್ಧಿ ಹೇಗೆ ಸಮಾಪ್ತ ಆಗ್ತದೋ ಹಾಗಾಗಿ ಕೃಷ್ಣನ ಜನ್ಮ ಆಗ್ತದೆ. ಉಸ್ಸೆ ಹಿ ವೈಕುಂಠ ಕಹ ಜಾತಾ ಹೈ. ಎಲ್ಲ ಕಡೆಗೂ ಕೂಡ ಆತ್ಮೀಯತೆ, ಪ್ರೇಮ್, ಏಕತೆ, ಸದ್ಭಾವ, ಸಮಭಾವ, ಇದಕ್ಕನೇ ಸ್ವರ್ಗ ಅಥವಾ ವೈಕುಂಠ ಅಂತ ಹೇಳಲಾಗ್ತದೆ. ಥರ್ಡ್ ಪಾಯಿಂಟ್, संगम पर श्री कृष्ण की आत्मा ने सबसे अधिक पुरुषार्थ किया है, इसीलिए उनका नाम बाला है. ಸಂಗಮ ಯುಗದಲ್ಲಿ ಶ್ರೀಕೃಷ್ಣ ಆಗುವಂತಹ ಆತ್ಮ ತಮ್ಮ ಒಂದು ಸಂಗಮ ಯುಗದ ಜೀವನದೊಳಗ ಪಾರ್ಟ್ ಒಳಗ ಅಧಿಕ ಪುರುಷಾರ್ಥ ಮಾಡಿರೋದ್ರಿಂದ, ಅತ್ಯಧಿಕ ಪುರುಷಾರ್ಥ ಅಂದರೆ ಅಧಿಕ ಸೋಲ್ ಕಾನ್ಷಿಯಸ್, ಅತ್ಯಧಿಕ ಡ್ರಾಮಾದಿಂದ ನ್ಯಾರ ಆಗಿರುವಂತಹ ಅಭ್ಯಾಸ ಮಾಡಿರೋದ್ರಿಂದ ಬಾಬಾ ಹೇಳ್ತಾರೆ, ಅವರು ಈ ರೀತಿ ಶ್ರೀಕೃಷ್ಣ ಅಂತ ಅನಿಸ್ಕೋತಾರೆ. ಶ್ರೀಕೃಷ್ಣ ಅರ್ಥಾತ್ ಕಂಪ್ಲೀಟ್ನೆಸ್, ಶ್ರೀಕೃಷ್ಣ ಅರ್ಥಾತ್ ಒಂದು ಉನ್ನತ ಅವಸ್ಥಾ, ಆ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಅವ್ರು ಅಂಥ ಪುರುಷಾರ್ಥವನ್ನು ಮಾಡಿದ್ದಾರೆ. ಹೀಗಾಗಿ ಕೃಷ್ಣನ ಮಹಿಮೆ ಅವರ ಅಪ್ಪ ಅಮ್ಮರಿಗಿಂತಲೂ ಕೂಡ ಹೆಚ್ಚಿಗಿದೆ. ಧಾರಣೆಗಾಗಿ ಮುಖ್ಯ ಸಾರ, बुद्धि को पावन बनाने के लिए याद की यात्रा में मस्त रहना है. ಬುದ್ಧಿಯನ್ನು ಪಾವನ, ರಿಫೈನ್,
ಸ್ವಚ್ಛ ಮಾಡ್ಕೊಳ್ಬೇಕು ಅಂತಂದರೆ ಈ ಬುದ್ಧಿ ಮನಸ್ಸನ್ನು ಬಾಬನ ಸನ್ಮುಖದಲ್ಲಿ ಅರ್ಪಣೆ ಮಾಡಿ ಎಷ್ಟೆಷ್ಟು ನಾವು ಬಾಬಾರವರ ಮಹಿಮೆಯನ್ನು ಮಾಡ್ತೀವೋ ಅಷ್ಟಷ್ಟು ಈ ಬುದ್ಧಿ ಸ್ವಚ್ಛ ಆಗ್ತದೆ. कर्म करते भी एक माशुक याद रहे तब ವಿಕರ್ಮಾಜೀತ್ ಬನೆಂಗೆ. ಕರ್ಮವನ್ನು ಮಾಡ್ತಾನೂ ಕೂಡ ಒಬ್ಬನೇ ಮಾಶುಕ್, ಒಬ್ಬನೇ ಪ್ರಿಯತಮ, ಒಬ್ಬನೇ ಪ್ರೇಮಿ ಯಾರು ಭಗವಂತ ಇದ್ದಾರೋ ಅವರನ್ನೇ ನೆನಪು ಮಾಡ್ರಿ, ಆಗ ನೀವು ಕರ್ಮಾತೀತ ಆಗ್ತೀರಿ. ಕರ್ಮದ ಕೆಟ್ಟ ಒಳ್ಳೆಯ ಫಲ ಯಾವುದು ದೇಹಭಾನದಲ್ಲಿ ಅಹಂಕಾರದಲ್ಲಿ ಮುಳುಗಿಸ್ತದೋ, ಯಾವುದು ನಮಗೆ ದುಃಖದಲ್ಲಿ ಮುಳುಗಿಸುವಂಥದ್ದಿದೋ ವಿಕರ್ಮ, ಆ ವಿಕರ್ಮದಿಂದ ಮುಕ್ತ ತ್ವರೆ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ಅಂದರೆ ನಿರಂತರ ಬಾಬಾರವರ ನೆನಪನ್ನು ಮಾಡಬೇಕಾಗಿದೆ. सेकेंड पॉइंट, इस छोटे से युग में मनुष्य से देवता बनने की मेहनत करनी है. ಈ ಒಂದು ಚಿಕ್ಕ ಯುಗದಲ್ಲಿ ಮನುಷ್ಯರಿಂದ ದೇವತಾ ಆಗುವಂತಹ ಪ್ರಯಾಸ ಮಾಡ್ರಿ. ದೇವತಾ ಆಗೋದು ಅಂತಂದರೆ ಈಗ ನವರಾತ್ರಿಗಳಲ್ಲಿ ವಿಶೇಷ ದಿನಗಳಲ್ಲಿ ಕೆಲವು ಕನ್ಯೆಯರು, ಅಕ್ಕಂದರು, ಮಾತೆಯರು ಅಥವಾ ಅಣ್ಣಂದರು ಕೂಡ ವಿಶೇಷವಾಗಿ ರೇಷ್ಮೆಯ ಅಥವಾ ಒಳ್ಳೆಯ ಮಡಿವ ಬಟ್ಟೆಗಳನ್ನು ಹಾಕ್ಕೊಂಡು ಶೃಂಗಾರ ಮಾಡಿಕೊಂಡು ದೇವಿಯ ರೂಪದಲ್ಲಿ ಕೂತ್ಕೊಂಡಿರ್ತಾರೆ. ಅಂತಹ ದೇವಿಯ ಮಾತಲ್ಲ, ಸ್ಥೂಲ ಮಾತು ಅಥವಾ ಸತ್ಯುಗದ ದೇವಿಯ ಮಾತಲ್ಲ, ಅಲ್ಲಿ ಹೋದ್ಮೇಲೆ ಆಗ್ತೀವಿ ಅಂತ. ಸತ್ಯಯುಗದಲ್ಲಿ ಅಥವಾ ದೇವತೆಗಳ ಜೀವನದಲ್ಲಿ ಏನಿದೆಯೋ ಆ ಎಲ್ಲ ಲಕ್ಷಣಗಳು, ಆ ಸ್ವಭಾವ, ಆ ಸ್ವರೂಪ ಇದೇ ಸಮಯದಲ್ಲಿ ನನ್ನ ಮೈಂಡ್ಸೆಟ್ಟಲ್ಲಿ ತುಂಬಬೇಕು. ಅರ್ಥಾತ್ ಮೈಂಡ್ಸೆಟ್ಟಲ್ಲಿ ಇಲ್ಲಿವರೆಗೆ ಯಾವ ಕಲಿಯುಗದ ಭಾವನೆಗಳು, ಸ್ವಭಾವ, ಸ್ವರೂಪ, ಸಂಸ್ಕಾರಗಳಿವೆಯೋ ಅವೆಲ್ಲವೂ ಬದಲಾಗಬೇಕಾಗಿದೆ. ಅಂದರೆ ಏನೆಲ್ಲ ನನಗೆ, ನನ್ನದು, ನಾನು ದೇಹ ಎನ್ನುವ, ಇವರು ನನ್ನವರು ಎನ್ನುವ, ಇವರು ಬೇರೆಯವರು, ಇವರು ನಮ್ಮ ಜಾತಿಯವರು, ಇವರು ಅವ್ರ ಜಾತಿಯವರು, ಇವೆಲ್ಲ ಏನೆಲ್ಲ ಇದೆ ಇದು ಕಲಿಯುವುದು ಪ್ರೋಗ್ರಾಮ್ ಆಗಿದೆ. ಮತ್ತು ಈರ್ಷ ಆಗಲಿ, ದ್ವೇಷ ಆಗಲಿ, ನಾನು ಇವರಿಗಿಂತ ಮುಂದೆ ಬರಬೇಕು, ಹೆಸರು ಮಾಡಬೇಕು, ಉಣ್ಬೇಕು, ತಿನ್ನಬೇಕು, ತಿರುಗಾಡಬೇಕು, ಈ ಜಗತ್ತಿನಲ್ಲಿ ಏನಾದರೂ ಮಾಡಿ ತೋರಿಸ್ಬೇಕು, ಇದೆಲ್ಲ ಕಲಿಯುವುದ ಪ್ರೋಗ್ರಾಮ್ ಆಗಿದೆ. ಆದರೆ ಸತ್ಯುಗದ ಮೈಂಡ್ಸೆಟ್ ಅಂದರೆ ನಾನು ಹೇಗೆ ನಿರಾಕಾರ ಪಾವನಕಾರಿ ಆತ್ಮ ಇದೇನೋ, ನನ್ನ ಸಮಾನ ಪ್ರತಿಯೊಬ್ಬ ಆತ್ಮನೂ ಕೂಡ ಆ ಪವಿತ್ರ ಸ್ವರೂಪದಲ್ಲೇ ಇದ್ದಾರನ್ನುವಂಥ ಸಮಭಾವ, ಸಮದೃಷ್ಟಿ ಸತ್ಯುಗದಲ್ಲಿ ಇರ್ತದೆ. ಅಂದರೆ ದೇವತಾ ಜೀವನದಲ್ಲಿ ಇರ್ತದೆ. ಎಲ್ಲರಿಗೂ ಪ್ರೇಮ, ಶಾಂತಿ ಕೊಡುವಂಥದ್ದಿರ್ತದೆ. ಅಲ್ಲಿ ಅಪೇಕ್ಷೆಗಳನ್ನೋದೇ ಇರೋದಿಲ್ಲ. ಅಂತಹ ಲಕ್ಷಣಗಳನ್ನು ಈಗ ತುಂಬಿಕೊಳ್ಳೋದು, ತುಂಬಿಕೊಳ್ಳೋದು ಅಂದರೆ ಮತ್ತೆ ರೀಮಾರ್ಜ್ ಮಾಡ್ಕೊಳ್ಳೋದು, ಅದನ್ನು ನೆನಪು ಮಾಡ್ಕೊಳ್ಳೋದು. ನಾನು ಇಂಥ ಆತ್ಮ ಇದ್ದೀನಿ, ನನ್ನಲ್ಲಿ ಏನಿದೆ, ನನ್ನ ಪಾರ್ಟ್ ಹಿಂದೆ ಹೇಗಿತ್ತು ಸತ್ಯುಗದಲ್ಲಿ ಅನ್ನೋದನ್ನು ನೆನಪು ಮಾಡೋದೇ. ನೆನಪು ಈ ಮನಸ್ಸಿಗೆ ಕೊಟ್ಟು ಈ ಮನಸ್ಸು ಆ ದೇವತಾ ಜೀವನದ ಸೆಟ್ಟಿಂಗ್ಗಳಲ್ಲಿ ಬಂದ್ಬಿಡ್ತದೆ. ಆಗ ನಾವು ಮನುಷ್ಯ ಜೀವನದಿಂದ ದೇವತಾ ಜೀವನದಲ್ಲಿ ಪರಿವರ್ತನೆ ಆಗ್ತೀವಿ. अच्छे कर्मों के अनुसार अच्छे संस्कारों को धारण कर अच्छे कुल में जाना है. ಒಳ್ಳೆಯ ಕರ್ಮಗಳ ಅನುಸಾರವಾಗಿ ಒಳ್ಳೆಯ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲದಲ್ಲಿ ನಾವು ಜನ್ಮವನ್ನು ತಗೋಬೇಕಾಗಿದೆ. ಒಳ್ಳೆಯ ಕುಲ ಅಂತಂದರೆ ಈಶ್ವರೀಯ ಕುಲ ಅಥವಾ ದೇವಿ ದೇವತಾ ಕುಲ. ದೇವಿ ದೇವತಾ ಕುಲದಲ್ಲಿ, ಆ ಕುಲದಲ್ಲಿ, ಆ ಸಮಯದಲ್ಲಿ ಈ ಪೃಥ್ವಿಯ ಮೇಲೆ ಹುಟ್ಟಿದ ಮೇಲೆ ಆ ಪೃಥ್ವಿಯಲ್ಲಿ ಎಷ್ಟೆಲ್ಲ ಮನುಷ್ಯ ಆತ್ಮರು, ದೇವಾತ್ಮರು ಇರ್ತಾರೋ ಅವರೆಲ್ಲರಿಗೂ ಒಂದೇ ಕುಲ ಇರ್ತದೆ. ಅದಕ್ಕೆ ದೇವತಾ ಕುಲ, ಆದಿ ಸನಾತನ ದೇವಿ ದೇವತಾ ಕುಲ ಅಂತ ಹೇಳಲಾಗ್ತದೆ. ಹೀಗೆಲ್ಲ ನಾವು ಹಿಂದೂ ಇದ್ದೀವಿ, ಇವರು ಮುಸ್ಲಿಂ ಇದ್ದಾರೆ, ಇವರು ಜೈನ್ ಇದ್ದಾರೆ, ಇವರು ಬೌದ್ಧಿ ಇದ್ದಾರೆ, ಹೀಗಿರೋದಿಲ್ಲ. ಸತ್ಯುಗದಲ್ಲಿ ಎಲ್ಲವೂ ಏಕತೆ, ಎಲ್ಲವೂ ಕೂಡ ಸಮಾನವಾಗಿರ್ತದೆ. ಅಂದ ಮೇಲೆ ಆ ಸಮಾನ ಸ್ವಭಾವ ಸಂಸ್ಕಾರಗಳನ್ನು, ಆ ಒಳ್ಳೆಯ ದಿವ್ಯ ಗುಣಗಳನ್ನು, ಮತ್ತು ಸತ್ಯುಗದಲ್ಲಿ ಪ್ರತಿಯೊಬ್ಬರೂ ದೇಹವನ್ನು ನೋಡೋದಿಲ್ಲ, ದೇಹದ ಸೌಂದರ್ಯವನ್ನು ನೋಡೋಣ. ಆದ್ರೂ ಬಹಳಷ್ಟು ಸುಂದರರಿರ್ತಾರೆ, ಬಹಳಷ್ಟು ಶೃಂಗಾರಿತರಿರ್ತಾರೆ, ವಸ್ತ್ರ ಆಭರಣಗಳನ್ನು ಸುಂದರವಾಗಿರುವಂಥದ್ದನ್ನು ಧರಿಸಿರ್ತಾರೆ. ಆದರೆ ಎಲ್ಲರ ದೃಷ್ಟಿ ಆ ಸುಂದರ ಪವಿತ್ರ ಆತ್ಮನ ಮೇಲೆ ಇರ್ತದೆ. ಇಂತಹ ಒಂದು ಸಂಸ್ಕಾರವನ್ನು ಮಕ್ಕಳೇ ಇಲ್ಲೇ ತುಂಬ್ಕೋಬೇಕಾಗಿದೆ ಅಂತಾರೆ ಬಾಬಾ. ಇದೇ ಒಳ್ಳೆಯ ಕರ್ಮ. ಎಲ್ಲರೊಳಗೂ ಆತ್ಮನನ್ನು ನೋಡುವ, ಆತ್ಮದರ್ಶನ ಮಾಡುವ ಒಂದೇನು ಶ್ರೇಷ್ಠ ಕರ್ಮ ಇದೆ,
ಈ ಕರ್ಮ, ಈ ಸಂಸ್ಕಾರಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲದಲ್ಲಿ ಹುಟ್ಟಬೇಕು ಅಂತಾರೆ ಬಾಬಾ. वरदान अपनी रूहानी लाइट्स द्वारा वायुमंडल को परिवर्तन करने की सेवा करने वाले सहज सफलता मूर्त भव. ತಮ್ಮ ಆತ್ಮೀಯ ಪ್ರಕಾಶದ ಮೂಲಕ, ಆತ್ಮದ ಪ್ರಕಾಶದ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂತಹ ಸೇವಾ ಮಾಡುವಂಥ, ವಾಯುಮಂಡಲದ ಪರಿವರ್ತನೆ ಮಾಡುವ ಸೇವೆ ಮಾಡುವಂತಹ ಸಹಜ ಸಫಲತಾ ಮೂರ್ತರು ಆಗ್ರಿ. ಸಫಲತಾ ಮೂರ್ತ ಆಗೋದು ಅಂತಂದರೆ ದೇಹಭಾನದಿಂದ ಡಿಟ್ಯಾಚ್, ದೇಹಭಾನದಿಂದ ನ್ಯಾರ ಆಗಿ ಆತ್ಮಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ಸಮಯ ಅನುಭೂತಿ ಮಾಡೋದೇ ಸಫಲತೆ. ಇಂಥ ಒಂದು ಸಫಲತೆ ಸಿಗಬೇಕು ಅಂದರೆ ನಿಮ್ಮ ಆತ್ಮೀಯ ಪ್ರಕಾಶವನ್ನು ವಾಯುಮಂಡಲದಲ್ಲಿ ಹರಡಿಸುವಂಥ ಸೇವೆಯನ್ನು ಮಾಡ್ರಿ ಅಂತಾರೆ ಬಾಬಾ. जैसे साकार सृष्टि में जिस रंग की लाइट जलाते हो वही वातावरण हो जाता है. ಹೇಗೆ ಸಾಕಾರ ಸೃಷ್ಟಿಯಲ್ಲಿ ಯಾವ ಒಂದು ಕಲರ್ನ ಬಲ್ಬ್ ನಾವು ಹಾಕ್ತೀವಿ ಅದರ ಪ್ರಕಾಶ ಸುತ್ತಲೂ ಹರಡಿರ್ತದೆ. अगर हरी लाइट होती है तो चारों ओर वही प्रकाश छा जाता है. ಬಾಬಾ ಹೇಳ್ತಾರೆ, ಎಲ್ಲಾದರೂ ನಾವು ಹಸಿರು ಬಲ್ಬ್ ಹಾಕಿದ್ವಿ ಅಥವಾ ಹಳದಿ ಕಲರ್ನ ಬಲ್ಬ್ ಹಾಕಿದ್ವಿ ಅಂತಂದರೆ ಅದೇ ಕಲರ್ ಸುತ್ತಲೂ ಹರಡಿರ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಒಂದು ಸ್ಥೂಲವಾದ ಲೈಟ್, ಒಂದು ಸ್ಥೂಲವಾದ ಬಲ್ಬ್ ಎಲ್ಲ ಕಡೆಗೂ ತನ್ನಲ್ಲಿ ಇರುವಂಥ ಕಲರನ್ನು ಎಲ್ಲ ಕಡೆಗೂ ಹರಡಿಸ್ತದಂದ್ರೆ ಬಾಬಾ ಹೇಳ್ತಾರೆ, ನೀವಂತೂ आप लाइट हाउस भी पवित्रता की लाइट व सुख शांति की लाइट से वायुमंडल परिवर्तन करने की सेवा करो. अंडरलाइन, ಒಂದು ಜಡವಸ್ತು ಬಲ್ಬ್ ತನ್ನ ಕಲರನ್ನು, ತನ್ನ ಪ್ರಕಾಶವನ್ನು ಬೇರೆಯವರಿಗೂ ಕೊಟ್ಟು ಸುತ್ತಮುತ್ತಲೂ ಹರಡಿಸ್ತದ. ತಾನು ಯಾವ ಕಲರ್ ಒಳಗಿದೆ ಆ ಕಲರನ್ನು ಕೂಡ ಕೊಟ್ಟು ಸುತ್ತಲೂ ಅದೇ ಬಣ್ಣದ ಪ್ರಕಾಶದಿಂದ ಅದು ಕೊಟ್ಟು ಪ್ರಕಾಶಿತ ಮಾಡ್ತದಂತಂದರೆ ಒಂದು ಜಡವಸ್ತುವಿನಲ್ಲಿ ಇಂಥ ಶಕ್ತಿ ಇದೆ, ತನ್ನ ಸುತ್ತಲಿರುವಂತಹ ವಾತಾವರಣವನ್ನು ಬದಲಾಯಿಸುವಂಥದ್ದು. ಅಂದಮೇಲೆ ನೀವು ಚೈತನ್ಯ ಲೈಟ್ ಹೌಸ್ ಇದ್ದೀರಿ. ಆ ಒಂದು ನಿಮ್ಮ ಲೈಟ್, ಶಾಂತಿಯ ಲೈಟ್, ಪವಿತ್ರತೆಯ ಲೈಟ್ ಅಥವಾ ಪ್ರೇಮದ ಲೈಟ್ ಏನಿದೆ, ಇದನ್ನು ಬಾಬಾ ಅಂತರ ಈ ಲೈಟ್ ಕೊಡುವಂತಹ ಸೇವೆ ಮಾಡ್ರಿ. ಅರ್ಥಾತ್ ಯಾವ ಕ್ಷಣ ನಾನು ಸುಖ ಸ್ವರೂಪ ಆತ್ಮ ಇದ್ದೀನಿ ಎನ್ನುವಂಥ ಸ್ವಮಾನವನ್ನು ನೆನಪು ಕೊಡಿಸ್ತೀನೋ ಈ ಮನಸ್ಸಿಗೆ, ಆಗ ಶುದ್ಧ ಮನಸ್ಸಿನಿಂದ ಸುಖದ ವೈಬ್ರೇಷನ್ ಹರಡಲಿಕ್ಕೆ ಶುರುವಾಗ್ತದೆ. ಆಟೋಮೆಟಿಕ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಇದರಿಂದ ಸುಖದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಶಾಂತಿಯ ಸ್ವರೂಪದಲ್ಲಿದ್ದುಕೊಂಡಾಗ ನೀವು ಆ ಶಾಂತಿಯ ಬೆಳಕು ಪ್ರಕಾಶ ಎಲ್ಲ ಕಡೆಗೂ ಹರಡುತ್ತದೆ. ತೋ ಸಫಲತಾ ಮೂರ್ತ ಬನ್ ಜಾಯೆಂಗೆ. ಇದರಿಂದ ನಿಮ್ಮ ಆತ್ಮಸ್ಥಿತಿ ಮತ್ತಷ್ಟು ಮತ್ತಷ್ಟು ಹೆಚ್ಚುತ್ತಾ ಹೋಗ್ತದೆ, ಸಫಲತಾ ಮೂರ್ತರಾಗ್ತೀರಿ. ಸ್ಥೂಲ लाइट आंखों से देखते हैं, रूहानी लाइट अनुभव से जानेंगे. अंडरलाइन, ಸ್ಥೂಲ ಲೈಟ್ ಬಲ್ಬ್ಸ್ ಮತ್ತು ಏನೆಲ್ಲ ಪ್ರಕಾಶ ಹರಡಿರ್ತದೋ ಸ್ಥೂಲವಾಗಿರುವಂಥದ್ದು ಅದನ್ನು ಕಣ್ಣಿಗೆ ಕಾಣಿಸ್ತದ. ಆದರೆ ಆತ್ಮೀಯ ಲೈಟ್ ಏನಿದೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಇದು ಅನುಭೂತಿ ಆಗ್ತದ. ಆ ಒಂದು ಪ್ರೇಮದ ಪ್ರಕಾಶದೊಳಗಿದ್ದೀನಿ, ನಾನು ನಿಜವಾದ ಜ್ಞಾನದ ಲೈಟ್ ಒಳಗೆ ನಾನು ಇದ್ದೀನಿ ಅಂತ ಆತ್ಮಕ್ಕೆ ಅನುಭೂತಿ ಆಗ್ತದೆ, ಮನಸ್ಸಿಗೆ ಅನುಭೂತಿ ಆಗ್ತದ. ಯಾಕಂದರೆ ಇದು ಬಹಳ ಸೂಕ್ಷ್ಮ ಇದೆ. ಸ್ಲೋಗನ್, ವ್ಯರ್ಥ ಬಾತೋं में समय और संकल्प गवाना यह भी अपवित्रता है. ವ್ಯರ್ಥ ಮಾತುಗಳಲ್ಲಿ ಸಮಯ ಹಾಗೂ ಸಂಕಲ್ಪವನ್ನು ಕಳೆಯೋದು ಇದು ಕೂಡ ಅಪವಿತ್ರತೆಯೇ ಆಗಿದೆ. ಅಪವಿತ್ರತೆ ಅರ್ಥಾತ್ ಕೇವಲ ಬ್ರಹ್ಮಚರ್ಯ, ಕೇವಲ ಶುದ್ಧ ಅನ್ನ, ಕೇವಲ ನಾನು ಮುರಳಿ ಕೇಳ್ತೀನಿ, ಅಮೃತ ವೇಳೆ ಹೇಳ್ತೀನಿ, ಇದಷ್ಟೇ ಅಲ್ಲ. ಪವಿತ್ರತೆಯ ನಿಜವಾದ ಅರ್ಥ ಆಗಿದೆ ವ್ಯರ್ಥದಿಂದ ಮುಕ್ತ. ವ್ಯರ್ಥದಿಂದ ಮುಕ್ತ ಅಂದರೆ ನನ್ನನ್ನು ಮನುಷ್ಯ ಜೀವನದಲ್ಲಿ ಅನುಭವ ಮಾಡ್ತಾ, ಮನುಷ್ಯ ಜೀವನದೊಳಗೆ ಉಣ್ಣು ತಿನ್ನುವ, ತೊಡುವ, ಉಡುವ, ಹಿಂದೆ ಮಾಡಿದ ಕರ್ಮದ ಚರ್ಚೆ ಮಾಡ್ತೀವಿ. ಅದರಲ್ಲಿ ಏನೂ ಕೆಟ್ಟದ್ದಿಲ್ಲ. ಆದರೆ ಹೀಗೆ ಮಾಡಿದ್ವಿ, ದೀಪಾವಳಿ ಹೀಗೆ ಮಾಡಿದ್ವಿ, ದೀಪಾವಳಿಗೆ ಇಂಥವೆಲ್ಲ ತಂದು ಹಿಂಗೆ ಒಡೆದ್ರು, ಹೀಗೆಲ್ಲ ಆಡಿದ್ರು, ಇಷ್ಟು ಖರ್ಚಾಯಿತು, ಇದನ್ನೂ ವ್ಯರ್ಥನೇ ಅಂತಾರೆ ಬಾಬಾ. ಆಗಿ ಹೋದ ಘಟನೆಗಳನ್ನು, ಆಗಿ ಹೋದ ದೈಹಿಕ ಮಾತುಗಳನ್ನು ಅಥವಾ ದೇವಭಾನದ ಮಾತುಗಳನ್ನು
ನೀವು ಪರಸ್ಪರ ಚರ್ಚೆ ಮಾಡ್ತೀರಿ, ಅದನ್ನ ನೆನಪು ಮಾಡ್ಕೊಳ್ತೀರಿ, ಅದನ್ನು ಸ್ಮರಣೆ ಮಾಡ್ತೀರಿ ಅಂತಂದ್ರೆ ಇದು ವ್ಯರ್ಥದ ಖಾತೆಯಲ್ಲಿ ಜಮಾ ಆಗ್ತದೆ. ಇದು ಕೂಡ ಅಪವಿತ್ರತೆಯನ್ನೇ ಆಗಿದೆ. ಅರ್ಥಾತ್ ನಾ ಮಾತಾಡ್ತೀನಿ ಅಂತಂದ್ರೆ ಅಷ್ಟು ಈ ಜಗತ್ತನ್ನು ನಾನು ರಿಯಲ್ ಅಂತ ಫೀಲ್ ಮಾಡ್ತಾ ಇದ್ದೀನಿ. ನನಗೆ ಕಣ್ಣಿಗೆ ಕಾಣದ ಆತ್ಮ ಅಭಿನೇತ ನನ್ನ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅಭಿನೇತ ಧರಿಸಿರುವಂತಹ ಶರೀರ, ಆ ಶರೀರದ ಮಾತುಗಳು ಇಷ್ಟು ರಿಯಲ್ ಅನ್ನಿಸ್ತದಲ್ಲ, ಅದರಲ್ಲಿ ಮುಳುಗ್ತೀವಿ. ಇದಕ್ಕೇನೆ ಬಾಬಾ ಅಪವಿತ್ರತೆ ಅಂತ ಹೇಳ್ತಾರೆ. ಅವ್ಯಕ್ತೇಶ್ವರೇ ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡ್ರಿ. कोई भी खजाना कम खर्च करके अधिक प्राप्त कर लेना यही योग का प्रयोग है. ಯಾವುದೇ ಒಂದು ಕಾರ್ಯವನ್ನು ಖಜಾನೆಯನ್ನು ಖರ್ಚು ಕಮ್ಮಿ ಮಾಡಬೇಕು, ಅದರ ಪ್ರಾಪ್ತಿ, ಅದರ ಸಫಲತೆ ಹೆಚ್ಚು ಸಿಗಬೇಕು. ಇದಕ್ಕಂತಾರ ಯೋಗದ ಪ್ರಯೋಗ ಅಂತ. ಮೆಹನತ್ ಕಮ್ ಸಫಲತಾ ಜಾದ ಇಸ್ ವಿಧಿ ಸೆ ಪ್ರಯೋಗ ಕರೋ. ಅಲ್ಲಿ ಕಡಿಮೆ ಪರಿಶ್ರಮ ಪಟ್ಟಿರಬೇಕು, ಹೆಚ್ಚು ಲಾಭ ಆಗಿರಬೇಕು. ಇದಕ್ಕೇನೆ ಯೋಗದ ಪ್ರಯೋಗ, ವಿಧಿಯಿಂದ ಪ್ರಯೋಗ ಅಂತ ಹೇಳಲಾಗ್ತದೆ. ಜೈಸೆ ಸಮಯ ಸಂಕಲ್ಪ ಶ್ರೇಷ್ಠ ಖಜಾನೆ ಹೇ. ಹೇಗೆ ಸಮಯ, ಸಂಗಮ ಯುಗದ ಸಮಯ ಮತ್ತು ಸಂಕಲ್ಪಗಳು ಬಹಳ ಶ್ರೇಷ್ಠ ಖಜಾನೆಗಳು. तो ಸಂಕಲ್ಪ ಕಮ್ ಸೆ ಕಮ್ ಖರ್ಚೋ ಲೇಕಿನ್ ಪ್ರಾಪ್ತಿ ಜಾದಾ ಹೋ. ನಮ್ಮ ವಿಚಾರ ಕಮ್ಮಿ ಮಾಡಬೇಕು, ಆತ್ಮಸ್ಥಿತಿಯಲ್ಲಿ ಹೆಚ್ಚು ಇರಬೇಕು, ಇದರಿಂದ ಸಫಲತೆ ಹೆಚ್ಚು ಸಿಗ್ತದೆ. ಯಾಕಂದ್ರೆ ಆತ್ಮಸ್ಥಿತಿಯಲ್ಲಿ ಹೆಚ್ಚು ಸಂಕಲ್ಪ ನಡೆಯೋದಿಲ್ಲ, ಆತ್ಮಸ್ಥಿತಿಯಲ್ಲಿ ಮಾತಂತೂ ಇರೋದೇ ಇಲ್ಲ. ಅಂದಮೇಲೆ ಇವೆಷ್ಟು ಆತ್ಮೀಯ ಸ್ಥಿತಿಯ ಅಭ್ಯಾಸ ಮಾಡ್ತೀರೋ ಅಷ್ಟಷ್ಟು ನಿಮಗೆ ಪ್ರಾಪ್ತಿ ಹೆಚ್ಚಾಗ್ತದೆ. जो साधारण व्यक्ति 2-4 मिनट संकल्प चलाने के बाद सोचने के बाद सफलता या प्राप्ति कर सकता है, वह आप 1-2 सेकेंड में कर सकते हो. अंडरलाइन. ಒಬ್ಬ ಸಾಮಾನ್ಯ ವ್ಯಕ್ತಿ 3-4 ನಿಮಿಷ ವಿಚಾರ ಮಾಡಿದ ಮೇಲೆ, ಸಂಕಲ್ಪ ಮಾಡಿದ ಮೇಲೆ ಅವಾಗ ಓಕೆ ನನಗೀಗ ಐಡಿಯಾ ಬಂತು ಅಂತ ಹೇಳ್ತಾರೆ. ಆದರೆ ನೀವು 1-2 ಸೆಕೆಂಡ್ ಒಳಗೆ ಆತ್ಮಸ್ಥಿತಿಯಲ್ಲಿ ಬರೋದ್ರಿಂದ ನಿಮಗೆ ಆ ಮಾತು ಅರ್ಥ ಆಗಿಬಿಡ್ತದೆ. ಇದಕ್ಕಂತಾರ ಇಸ್ಕೋ ಕಹಾ ಜಾತಾ ಹೇ ಕಮ್ ಖರ್ಚು ಬಾಲಾ ನಶೀನ್. ಕಡಿಮೆ ಖರ್ಚು ಹೆಚ್ಚು ಪ್ರಸಿದ್ಧಿ, ಹೆಚ್ಚು ಲಾಭ, ಹೆಚ್ಚು ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳೋದು. ಖರ್ಚ್ ಕಮ್ ಕರೋ ಲೇಕಿನ್ ಪ್ರಾಪ್ತಿ 100 गुना हो. इससे समय की व संकल्प की जो बचत होगी वह औरों की सेवा में लगा सकेंगे. अंडरलाइन. ಯಾವುದೋ ಕಾರ್ಯ ಈ ಒಂದು ಕ್ಯಾರೆಕ್ಟರಿಂದ ಆಗಬೇಕಾಗಿದೆ, ಈ ಮನಸ್ಸಿಂದ ಆಗಬೇಕಾಗಿದೆ, ಕ್ಲಾರಿಟಿ ಸಿಗಬೇಕಾಗಿದೆ. ನೀವು ನಿಮ್ಮ ಸಲುವಾಗಿನೇ ಉಪಯೋಗ ಮಾಡ್ಕೋತೀರಂದ್ರೆ, ಸಮಯ ಸಂಕಲ್ಪ ನಿಮ್ಮ ಸಲುವಾಗೇ ಖರ್ಚು ಮಾಡ್ತೀರಂದ್ರೆ, ನೀವು ಉಳಿದರ ಸೇವಾ ಯಾವಾಗ ಮಾಡ್ತೀರಿ? ಸಮಯ ಮತ್ತು ಸಂಕಲ್ಪವನ್ನು ಕೊಡಲಿಕ್ಕೆ ಯಾವಾಗ ಸಾಧ್ಯ ಆಗ್ತದ? ಈ ರೀತಿಯಾಗಿ ನೀವು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ ಯಾವುದೇ ಒಂದು ಕಾರ್ಯಕ್ಕಾಗಿ ಏನು ನಿಮ್ಮ ಬುದ್ಧಿ ಉಪಯೋಗ ಮಾಡಬೇಕು, ಏನಲ್ಲಿ ವಿಚಾರ ಮಾಡಬೇಕಾಗಿದೆ, ಕಡಿಮೆ ಸಂಕಲ್ಪ ಕಡಿಮೆ ಸಮಯದೊಳಗೆ ಸಿದ್ಧಿ ಸಿಗ್ತದೆ. ಇದರಿಂದ ಉಳಿದದ್ದೆಲ್ಲ ಖಜಾನೆಗಳನ್ನು ಅನ್ಯರ ಸೇವೆಯಲ್ಲಿ ಬಳಸ್ಬೋದು. ದಾನ ಪುಣ್ಯ ಕರ್ಸಕ್ಕೆಂಗೆ ಯಹಿ ಯೋಗಕ ಪ್ರಯೋಗ ಹೈ. ಎಷ್ಟೆಷ್ಟು ನಮ್ಮಲ್ಲಿ ಹೆಚ್ಚು ಉಳಿತಾಯ ಆಗ್ತದೋ ಅಷ್ಟಷ್ಟು ನಾವು ಇನ್ನೊಬ್ಬರ ಒಂದು ದಾನ ಪುಣ್ಯ ಮಾಡ್ತಾ, ನಮ್ಮ ಸಮಯ ಸಂಕಲ್ಪ ಶಕ್ತಿಗಳನ್ನು ಇನ್ನೊಬ್ಬರಿಗೆ ದಾನ ಮಾಡ್ತಾ ಅವರನ್ನು ಆತ್ಮಸ್ಥಿತಿಯ ಕಡೆಗೆ ಮೇಲೆತ್ತುವಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅರ್ಥಾತ್ ವಿಧಿಯಿಂದ ಸಿದ್ಧಿ, ಅರ್ಥಾತ್ ವಿಧಿ ಆತ್ಮಸ್ಥಿತಿ. ನಾವೆಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ, ಆತ್ಮದ ಸ್ವರೂಪದಲ್ಲಿ ನನಗೆ ನಾನು ಅನುಭವ ಮಾಡ್ತೀನಿ, ಅಷ್ಟಷ್ಟು ನಮ್ಮ ಸಮಯ ಸಂಕಲ್ಪ ಕಡಿಮೆ ಆಗ್ತದೆ, ಸಫಲತೆ 100% ಸಿಗ್ತದೆ. ಇದರಿಂದ ನಾವು ಅನ್ಯರ ಒಂದು ಆತ್ಮೀಯ ಸೇವೆಯನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.